ತಗೊಳಪ್ಪ ಶಿವು, ತಾಳಿ ಕಟ್ಟು. ಹೊರಗೆ ಬಂದು ಮತ್ತೆ ಅಲ್ಲಿಗೆ ಸೋದ್ರೆ ಅವರೆಲ್ಲ ಸೇರ್ಕೊಂಡು ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಮಾವ. ನಾನ್ ಮಾವನ್ ಜೊತೆ ಮಾತಾಡಿ ಒಪ್ಪಿಸ್ತೀನಿ, ಆಮೇಲೆ ಸಿದ್ಧಾರ್ಥನ ಹುಡ್ಕೋಣ. ಇಲ್ಲಿದ್ದು ಏನ್ ಮಾಡಿಯಾ? ನನ್ನ ಕ್ಷಮಿಸಪ್ಪ, ಸಿದ್ಧಾರ್ಥ ಅವರು ನೀವು ಮೋಸ ಮಾಡೋರು ಅನಿಸ್ತೈತೆ. ಈಗ ನಾನು ಸುಮ್ಕಿದ್ರೆ ಇವರೆಲ್ಲ ಸೇರಿ ನಿನ್ನ ನರ್ಕಕ್ಕೆ ತಳ್ತಾರೆ. ನಾನು ತಾಳಿ ಕಟ್ತೀನಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಇದು ನೀವಿಬ್ರು ಸುಖ ಸಂತೋಷದಿಂದ ಬಾಳ್ಲಿ ಅಂತ ಹಾಕ್ತಿರೋ ಅಕ್ಷತೆ ಕಾಳಲ್ಲ, ನನ್ನ ಪಾಲಿಗೆ ನೀನು ಸತ್ತೆ ಅಂತ ಬಿಡ್ತಿರೋ ಅಕ್ಕಿ ಕಾಳು. ಚೆನ್ನಾಗಿ ನೋಡ್ಕೋಬೇಕು. ಈ ಮದುವೆನೂ ನೀವೇ ನಿಲ್ಲಿಸಬೇಕು. ರಾಣಿ, ಮನೆ ತುಂಬಿಸೋಣ, ನಡ್ರವ್ವ. ಶಿವು,
ದೇವ್ರಿಚ್ಛೆ ಏನಿದೆಯೋ ಅದೇ ಆಗಿದೆ. ಏನು ಮಾತಾಡೋದು ಬೇಡ, ಎಲ್ಲ ಒಳ್ಳೇದಾಯ್ತದೆ. ಬಾರಪ್ಪ. ಛತ್ರಿ ದಣಿ ಒಂದು ಕೊಡ ನೀರು ತಗೊಂಡು ಬಾ. ಆಯ್ತು ದಣಿ. ಯಾಕ್ರಿ ನೀರು? ಮನೆಯಲ್ಲಿ ಸಾವಾಗಿದೆ. ಸ್ಮಶಾನದಿಂದ ಬರ್ತಾ ಇದ್ದೀವಿ. ನೀರು ಹಾಕ್ಕೊಳ್ದೆ ಮನೆ ಒಳಗಡೆ ಕಾಲಿಡೋದಕ್ಕಾಗುತ್ತಾ? ರೀ, ನಿಮ್ಮ ದಮ್ಮಯ್ಯ ಅಂತೀನಿ, ಸ್ವಲ್ಪ ಮಾತು ಕೇಳ್ರಿ. ಮನೆಯಲ್ಲಿ ಈಗಾಗಲೇ ಒಂದು ಸಾವಾಗಿದೆ. ಇನ್ನೊಂದು ಸಾವಾಗಬೇಕು ಅಂದರೆ ನಾಲ್ಗೆ ಹರಿ ಬಿಡಬಹುದು. ಅಲ್ಲ ರೀ, ಅದು ಅಲ್ಲಿ ಮಾತಾಡದೇ ಇರೋರು ಇಲ್ಲಿ ಯಾರು ಮಾತಾಡಬಾರ್ದು. ಅಣ್ಣ ಬಂದ. ಸೀನಾ, ನೀನೇ ಯಾಕೋ ಬಾಗಿಲು ತೆಗಿತೀಯಾ? ಪರವಾಗಿಲ್ಲ ಬಿಡೋಣ. ಮದ್ವೆ ಆದ ಹೊಸ್ತ್ರಲ್ಲಿ ಇಂಥ ಸೇವೆ ಎಲ್ಲ ಮಾಡಿಸ್ಕೋಬೇಕು ಶಿವು. ಬಿಡ್ಬೇಡ, ಇದ್ದೇ ಚಾನ್ಸು, ಜಮಾಯಿಸ್ಬಿಡು. ನೀ ಸೋರಿಯಾಗಿ ಹೇಳ್ದೆ ಕಡುವ. ಮಾವನ ಮನೆಗೆ ಹೋಗಿದ್ರೆ ಹೇಳಿ ಮೈತನ ಮಾಡ್ತಿರ್ಲಿಲ್ವೇ? ಇವಾಗ ನಮ್ಮ ಶಿವುಗೆ ಇದೇ ಮಾವನ ಮನೆ, ಪಾರುಗೆ ಇದೇ ತವ್ರ ಮನೆ. ಸರಿ, ಒಳಗೋಗಮ್ಮ. ಆರ್ತಿ ಎತ್ತದೆ ಹೆಂಗ್ ಒಳಗ್ ಕರ್ಕೊಳಕ್ಕಾಗತ್ತೆ? ಆದ್ರೆ ಶಿವು, ಏನೇ ಆಗ್ಲಿ, ನಾ ಹೇಳ್ದಂಗೆ ಪಾರುನೇ ನಿನ್ನ ಎಂಟ್ರಾಗ್ಬಿಟ್ಲು. ಬರ್ರಿ ಬರ್ರಿ, ಎಲ್ಲ ಹೋಗೋಣ, ಬನ್ನಿ ಬರ್ರಿ. ಎಲ್ಲೋಗಿದ್ದೀರಾ? ಬೇಗ ಬಂದ್ರವಾ? ಹಾ, ಬಂದ್ವಿ. ರತ್ನ, ಗಂಡು ಹೆಣ್ಗೆ ಬರೀ ಮಾರಿಗುಡಿ ಕಣ್ಣಲ್ಲ, ಮಾಸ್ತಿಗೊಬ್ಳು ಕಣ್ಣು ತಾಕಿರ್ತೈತೆ. ಎಲ್ಲರ ಕಣ್ಣು ಹೋಗ್ಲಿ ಅಂತೇಳಿ ಆರತಿ ಮಾಡವ. ಹೌದೌದು, ಮೊದಲು ಲೀಲಕ್ಕನ್ ದೃಷ್ಟಿ ಹೋಗ್ಲಿ ಅಂತಾನೆ ತೆಗಿಬೇಕು ಅಲ್ವಾ? ಅದೇ ಮತ್ತೀಗ ನಾನು ಯಾಕೆ ದೃಷ್ಟಿ ಹಾಕ್ಲಿ? ಲೀಲಾ ಆಂಟಿ ಛತ್ರದಲ್ಲಿ ಏನ್ ಮಾತಾಡ್ಕೋತಿದ್ರು ಗೊತ್ತಾ? ನನ್ ಮಗನ್ ಮದ್ವೆನೂ ಇಂಥ ದೊಡ್ಡ ಛತ್ರದಲ್ಲಿ ಆಗ್ಲಪ್ಪ ಭಗವಂತ, ಇಂಥ ಅದೃಷ್ಟ ನಮಗ್ ಯಾವಾಗ ಕೊಡ್ತೀಯಪ್ಪ, ಹೆಣ್ಣು ಗಂಡು ಎದ್ದು ಕಾಣ್ತಿದ್ದಾರೆ ಅಂತೆಲ್ಲ ಮಾತಾಡ್ಕೋತಿದ್ರು. ಲೇ ಲೀಲಾ, ಮನೆಯಲ್ಲಿ ಮಗಳವಳೆ, ಅವಳ ಮದುವೆದು ಯೋಚನೆ ಮಾಡೋದು ಬಿಟ್ಟು
ಮಗನ ಮದುವೆ ಅಂತೆ. ಅಯ್ಯೋ ಏನಿಲ್ಲ, ನಾನು ಭಾನು ಮದುವೆ ಆಗ್ಲಿ ಅಂತಾನೆ ಕೇಳ್ಕೊಂತಿದ್ದೆ. ಈ ರಮ್ಯಾನೇ ತಪ್ಪ ಕೇಳಿಸ್ಕೊಂಡವಳೆ. ಅಯ್ಯೋ ಮಾದಪ್ಪಣ್ಣ, ಓದೋ ಮಗಳಿಗೆ ಮದ್ವೆ ಮಾಡೋ ಪ್ಲಾನಾ? ಓ ಬಿಡಬಾ, ನಾನಿಲ್ವಾ? ಅದೆಂಗೈತದೆ? ಗುಂಡ್ರಿ ಅಣ್ಣನ ಬಾಗ್ಲಿ ನಿಲ್ಸ್ಕೊಂಡು ಇದೇನ್ ನಿಮ್ದೆ ಕತೆ ಆಯ್ತು. ಬೇಗ ಬೇಗ ಆರತಿ ಎತ್ಕೊಂಡು ಒಳಗ್ ಕರ್ಕೊಂಡ್ರಪ್ಪ. ಬರ್ರಿ ಬರ್ರಿ, ಇಲ್ಲ ನಡ್ರಿ ಒಳಗೆ. ಅಯ್ಯಯ್ಯೋ, ಹಾಗೆ ಬಿಡಕ್ಕಾಗತ್ತಾ? ನೀನು ನಿನ್ ಗಂಡನ ಹೆಸರು ಹೇಳ್ಬೇಕು. ಮುಖ ನೋಡಕ್ಕಲ್ಲ ಹೇಳಿದ್ದು, ಹೆಸರು ಹೇಳಿ. ಹೇಳಿ. ಏನ್ರವ ಇದು? ಬಾರೋ, ಸುಸ್ತಾಗವಳೆ, ಆಮ್ಯಾಗ ನೋಡ್ಕೊಳ್ಳೋಣ. ಮೊದಲು ಜಾಗ ಬಿಡ್ರಿ. ಹಂಗೆಲ್ಲ ಹೋಗಕ್ಕಾಗಿಲ್ಲ, ಸೇರ್ ಒದ್ದು ಒಳಗೆ ಹೋಗ್ಬೇಕು. ಬೇಗ ಸೇರ್ ತಂದ್ರವ. ರಶ್ಮಿ, ಸೇರ್ ತಗೊಂಬ. ಭಾರತಿ, ಮನೆ ತುಂಬಿಸ್ಕೊಳ್ಳುವಾಗ ಸೊಸೆ ಎಷ್ಟು ಜೋರಾಗಿ ಸೇರು ಓದಿತಾಳೆ ಅನ್ನೋದ್ರ ಮೇಲೆ ಆ ಮನೇಲಿ ಸೊಸೆ ಮಾತು ಎಷ್ಟು ನಡೆಯುತ್ತೆ ಅನ್ನೋದು ಗೊತ್ತಾಗತ್ತೆ. ನೀ ಸೇರೋದು ಒಳಗೆ ನಡಿ. ಪಾರು, ಇವಳು ಇನ್ನು ನಮ್ಮ ಪಾಲಿಗೆ ಸತ್ತು ಹೋದ್ಲು. ಊರ್ನವ್ರ ಮುಂದೆ ಇವಳು ಹೀಗೆ ನನ್ನ ಮರ್ಯಾದೆ ತೆಗಿತಾಳೆ ಅಂತ ಗೊತ್ತಿದ್ದಿದ್ರೆ ಹುಟ್ಟೋದಕ್ಕೆ ಮುಂಚೆದೆ ಇವಳನ್ನ ರೀ, ಎಷ್ಟೇ ಆದ್ರೂ ಅವಳು ನಮ್ಮ ಮಗಳೇ ಅಲ್ವೇನ್ರಿ? ಛೀ, ನಾಯಿ ಸಾಕಿ ನಾತ ಕುಡಿದ್ರು ಅನ್ನೋ ಮಾತನ್ನ ಈ ನಿನ್ನ ಬೆಳೆಸಿರೋ ಮಗಳು ನಿಜ ಮಾಡಿಬಿಟ್ಲು. ಇನ್ನು ಮುಂದೆ ಅವಳ ಹೆಸರು ಈ ಮನೆಯಲ್ಲಿ ಯಾರು ಎತ್ಕೊಡ್ದು. ಹೆಸರಲ್ಲ, ನೆನಪು ಕೂಡ ಇರಬಾರ್ದು. ಛತ್ರಿ, ದಣಿ, ಸತ್ತವ್ರಿಗೆ ಪಿಂಡ ಬಿಡಬೇಕು. ಶಾಸ್ತ್ರಿಗಳನ್ನು ಬರೋದಕ್ಕೆ ಹೇಳು. ಆಯ್ತು ದಣಿ.
ಅಣ್ಣ ಅಣ್ಣ ಬಂದ, ಏ ಅಣ್ಣ ಬಂದ, ಅಣ್ಣ ಬಂದ. ಅಣ್ಣ ಲಾಡು ತಂದ. ಅದಕ್ಕೆ ಇಲ್ಲಿ ಅದಕ್ಕೆ ಬರ್ತಾರೆ, ಲಡ್ಡು ತರ್ತಾರೆ. ಅದಕ್ಕೆ ಅಣ್ಣ ಅದಕ್ಕೆ ಲಾಡು, ಅದಕ್ಕೆ ಇಲ್ಲಿ ಅಣ್ಣ ಲಾಡು, ಅದಕ್ಕೆ ಅಣ್ಣ ಲಾಡು. ಅಯ್ಯೋ ಲಾಡು ಬೇಕಾ? ಲಾಡು ಬೇಡಪ್ಪ, ಅವ್ನಿಗೇನು ತಿಳಿಯಾಕಿಲ್ಲ, ಅವ್ನ್ ಬಿಟ್ಬಿಡಿ. ನಮ್ಮಮ್ಮನ ಸೌತಿ ನಿನ್ನ ಮಗ ಮೀರ್ ಮಾತಾಡದ್ನೋ ಗೋಮಾಳ ಸಾಯಿಸ್ಬಿಡ್ತೇನೆ. ಚಂಪ್ಬಿಡಿ. ಕರ್ಕೊಂಡೋಗವ್ನ, ಕರ್ಕೊಂಡೋಗ್. ಲಾಡು ಬೇಕು, ಅದಕ್ಕೆ ಇಲ್ಲಿ ತಗೊಂಡ್ ಬರ್ಲ ಚಾವಟಿನ. ಅದಕ್ಕೆ ಓಡೋದೊಳ್ನ ಅದಕ್ಕೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ರೆ ಮಾತೆ ಕೊಪ್ಲವ್ರ ಮನಸ್ಸನ್ನ ಉಳ್ದಾತಿದ್ಲ ದರಿದ್ರದವತ್ತಂದು. ಇದ್ರ ಮಧ್ಯದಲ್ಲಿ ಇವಳ ಮಗ ಬೇರೆ, ಇನ್ ಊರ್ ಜನರಿಗೆಲ್ಲ ಏನಂತ ಉತ್ತರ ಕೊಡೋದು ಅಜ್ಜಿ? ಕೊಡೋದೇನ್ ಬಂತು? ಇಷ್ಟೊತ್ತಿಗಾಗಲೇ ವಿಷಯ ಊರ್ ತುಂಬಾ ಬಿರ್ತದೆ. ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಸಾಲೆ ಹಾಕೊಂಡು ಪಕ್ಕದೂರ್ಗ ಹಂಚ್ಬಿಟ್ಟಿರ್ತಾರೆ. ಈರ್ ಬಂದ್ರೆ ನಮ್ಸಿ ಕತ್ಕೋದ್ಬಿಟ್ನಲ್ಲ. ಆ ಹುಡುಗಿ ಮಳ್ಳಿ ತರನೇ ತಲೆ ಬಗ್ಗಿಸ್ಕೊಂಡಿದ್ಲು. ಒಂದ್ ಮಾತಾದ್ರೂ ಆಡದ್ಲಾ? ಅದಕ್ಕೆ ಹೇಳೋದು ಮಳ್ರು ಮನೆ ತುಂಬಾ ಮಾಡ್ತಾರೆ ಅಂತ. ಸಾಕು, ಸುಮ್ಮನೆ ರೀ. ಉರಿಯೋ ಬೆಂಕಿಗಿನ್ನು ತುಪ್ಪ ತುರುಬೇಡಿ. ಲೇ ಸೋಮ, ನನ್ನ ಮಾತು ಕೇಳ. ಲೇ ಸೋಮ, ನನ್ನ ಮಾತು ಕೇಳ. ಲೇ ಸೋಮ, ನನ್ನ ಮಾತು ಕೇಳ. ಸೋಮ, ಬಾಗಲ್ ತೆಗಿಲ. ಪಾರು, ನಾನು ಒಳಗೆ ಹೋಗಿ ಸುಧಾರಿಸ್ಕೊತಿರೋ. ನಾನು ಹೋಗಿ ನೀರು ತಗೊಬರ್ತೀನಿ. ಓಹೋ, ಮನೆಗೆ ಕರ್ಕೊಂಬಂದ ತಕ್ಷಣ ರೂಮ್ ತೋರಿಸ್ತಾವನೆ. ಅಲ್ಲಲ್ಲ ಚಾಲಾಕಿ ಕಣ್ಣ ನೀನು. ಏ ಅಜ್ಜಿ, ಯಾಕೆ ನಾನು ಹೊಟ್ಟೆ ಹೊರಿಸ್ತೀಯಾ? ಹೊಸಿ ನೋಡ್ಕೊಂಡು ಮಾತಾಡು. ಇಲ್ಲೇ ಇರೋದೇನು ಹೇಳಲಿಲ್ಲ ಬಿಡು ಶಿವು. ಇದೆಲ್ಲ ಇದ್ದೇ ಇರ್ತದೆ. ಮೊದ್ಲು ಶಾಸ್ತ್ರ ಆಗ್ಬೇಕು. ಶಾಸ್ತ್ರಕ್ಕೇನೆ ಅಣ್ಣ ಅರ್ಜೆಂಟ್ ಮಾಡ್ತಾ ಇರೋದು. ಆಯ್ತು ಈ ಮೂಟೆ ಕುಂಡು. ತುಂಬಾ ನಾಚ್ಕೋಬೇಡ, ಎಣ್ಣೆ ಕೆಂಪಾಯ್ತದ ಆಮೇಲೆ. ಅಲ್ಲ, ನೀನು ಒಬ್ಬನೇ ಮಾತಾಡ್ತಿದ್ದೀಯಲ್ಲ, ನಿಮ್ ಎಂಡ್ರು ಮಾತಾಡಕ್ಕಿಲ್ವಾ? ಅಣ್ಣನೇ ನಾಚ್ಕೋತಿದ್ದಾನೆ ಅಂದ್ಮೇಲೆ ಅತ್ಗೆ ನಾಚ್ಕೊಳಲ್ವಾ? ಅಲ್ವಾ ಅತ್ಗೆ? ಪಾಪ ಹೆಣ್ಮಗಿಗೆ ಯಾಕೆ ಕೇಳ್ತಿದ್ದೀರಾ? ಮೊದಲೇ ನಾಚಿಕೆ ಸ್ವಭಾವ. ಮದುವೆ ಆದ ಹೊಸ್ತರಲ್ಲಿ ನಮ್ಮ ಲೀಲಾನು ಹಿಂಗೇ ನಾಚ್ಕತಾ ಇದ್ಲು ಅಲ್ವೇನೆ ಲೀಲಾ? ಏ ಸುಮ್ಮನಿರಿ, ನೆನಪಿಸ್ಬೇಡಿ. ಎಲ್ಲ ಇವಳ ಪಾರು, ಬಾರವ, ದೇವ್ರಿಗೊಂದು ದೀಪ ಹಚ್ಬಿಟ್ಟು ಕೈ ಮುಗಿ. ಏನಪ್ಪ ಮಾಡ್ಲಿ? ಇವ್ರಿಂಗೆ ಕಾಲು ಎಳೆದು ಪಾರು ಕಾಪಕ್ಕೆ ಪಾತಿಸ್ಬಿಟ್ರೆ ನಾನು ಎಲ್ಲಿಗೆ ಹೋಗೋಣ? ಅಣ್ಣ ಎಲ್ಗೂ ಹೋಗಂಗಿಲ್ಲ, ಅದ್ಕೆ ಜೊತೆನೇ ಇರ್ಬೇಕು. ನನ್ನ ಮನ್ಸಲ್ಲಿ ಕಡೆ ನಿಂಗೆ ಕೇಳಿಸ್ತಾ? ಯಾರೇ ದೇವ್ರೆ, ನನ್ನ ಅಪ್ಪಂಗಂತೂ ನನ್ನ ಮಾತು ಕೇಳಿಸ್ಲಿಲ್ಲ, ನಿನಗೂ ಕೇಳಿಸ್ಲಿಲ್ವಾ? ರಾಣಿ, ಬಿರಿನ್ ಹೋಗಿ ಒಂದು ತಟ್ಟೆಗೆ ಅರ್ಶಿನ ನೀರು ಹಾಕಂತ ಅಂಬಾರವ.
ಪಾರು ಕೈನ ಇದ್ರಲ್ಲಿ ಅದ್ದಿ ಗೋಡೆ ಮೇಲೆ ಹಸ್ತಾ ಇಡವ್ವ. ಇದನ್ನ ನಾನು ಮಾಡ್ಬೇಕಾ? ಇನ್ಯಾರವ ಮಾಡ್ತಾರೆ? ಮನೆ ತುಂಬಿಸ್ಕೊಂಡ್ಮೇಲೆ ಈ ಮನೆಗೆ ನೀನೇ ಯಜಮಾನಿ, ಅದಕ್ಕೆ ನೀನೇ ಮಾಡಬೇಕು. ತಾಕಳಪ್ಪ ಶಿವು, ನಿನ್ನ ಅಂಡ್ರು ನಮ್ಮ ಮಾತು ಕೇಳಕ್ಕಿಲ್ಲ, ನೀನೇ ಒಸಿ ಹೇಳು. ಅಯ್ಯೋ ಹಂಗೇನಿಲ್ಲ ಲೀಲಕ್ಕ, ಬಾರು ಮಾಡ್ತಾಳೆ. ಬಾರು ತಗೊಳ್ಳುವ ಅದ್ದು ಕೈಯ. ಅಲ್ಲಿ ಗೋಡೆ ಮೇಲೆ ನಿನ್ ಹಸ್ತ ಮಡ್ಗು. ಸಂದಾಗದೆ